ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರಶ್ಮಿ. ನನಗೆ ಹಾರರ್ ಸ್ಟೋರೀಸ್ ಹೇಳೋದ್ರಿಂದ ತುಂಬ ಇಷ್ಟ. ಹಾಗೂ ಹಾರರ್ ಪ್ಲೇಸಸ್ಸಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಎಂತ ಮಾಡಿದೆ ಅಂತ ನಿಮಗೆ ತೋರಿಸುವಂತಹ ಕುತೂಹಲ ಜಾಸ್ತಿ. ಇವತ್ತು ನಾನು ಯಾರ್ಯಾರೋ ಹೇಳಿದೋ ಸ್ಟೋರಿ ತರಲಿಲ್ಲ. ಇವತ್ತು ನಾನು ತಂದದಂತಹ ಸ್ಟೋರಿ ನನ್ನ ಅತ್ತೆ ಮಾವನ ಲೈಫಲ್ಲಿ ನಿಜವಾಗ್ಲೂ 2003-4 ನಡೆದಂತಹ ಘಟನೆ ಇದು. ನನ್ನ ಹಸ್ಬೆಂಡ್ ಆ ಟೈಮಲ್ಲಿ ಒಂದು ಚಿಕ್ಕ ಹುಡುಗ ಆಗಿದ್ದರು. ಅವರ ಅಣ್ಣ ಮೋಸ್ಟ್ಲಿ ಒಂದು 3rd ಸ್ಟ್ಯಾಂಡರ್ಡ್ ಹಾಗೇನಾದರೂ ಇರ್ಬೋದು. ಇವರು ಒಂದು UKG LKG ಆ ವಯಸ್ಸಲ್ಲಿ ಇರುವಾಗ ನನ್ನ ಅತ್ತೆ ಮಾವನ ಲೈಫಲ್ಲಿ ನಡೆದಂಥ ಘಟನೆ ಇದು. ಸೊ ಒಂದು ದಿವಸ ನನ್ನ ಅತ್ತೆ ಮತ್ತು ಮಾವ ಮಂಗಳೂರಿನ ಹೊಯ್ಗೆಬೈಲ್ ಅಂತ ಹೇಳುವ ಜಾಗದಲ್ಲಿ ಅವರದೊಂದು ರೆಂಟ್ ಮನೆಯಲ್ಲಿದ್ದರು. ಬಿಕಾಸ್ ಆ ಟೈಮಲ್ಲಿ ಅವರ ಹೊಸ ಮನೆ ಅವರು ಕಟ್ಟಿಸ್ತಿದ್ದ ಕಾರಣ ಅವರು ಬೇರೆ ಮನೆಯಲ್ಲಿ ರೆಂಟಿಗಿದ್ದರು. ಆ ಟೈಮಲ್ಲಿ ನನ್ನ ಮಾವಾದವರು ಬೆಂಗಳೂರಿನಿಂದ ಮಂಗಳೂರಿಗೆ ಬರುವ ಟೈಮಲ್ಲಿ ನೇಬರ್ ಆಂಟಿ ಏನು ಹೇಳಿರ್ತಾರೆ ನನ್ನ ಅತ್ತೆ ಹತ್ರ, ಅಲ್ಲಿಂದ ಒಂದು ಮಲ್ಲಿಗೆ ತರಿಸ್ತೀರಾ, ನನಗೆ ಅಲ್ಲಿದು ಮಲ್ಲಿಗೆ ಬೇಕಿತ್ತು ಅಂತ. ಅದು ದಪ್ಪದ ಗುಂಡು ಮಲ್ಲಿಗೆ ಹೇಳ್ತೇವಲ್ವ, ಅದು ಮಲ್ಲಿಗೆ ಬೇಕಿತ್ತು ಅಂತ. ಸೊ ಇವರು ಮಾವನಿಗೆ ಇನ್ಫಾರ್ಮ್ ಮಾಡಿರ್ತಾರೆ, ನೀವು ಬರುವಾಗ ಅದನ್ನು ತಕ್ಕೊಂಡು ಬನ್ನಿ ಅಂತ. ಸೊ 6 ಗಂಟೆಗೆ ಅಂದರೆ ಸಂಜೆ 6 ಗಂಟೆಗೆ ಕುತ್ಕೊಂಡವರು ಮಂಗಳೂರಿಗೆ ರೀಚ್ ಆಗುವಾಗ ಇಟ್ ವಾಸ್ ಅರೌಂಡ್ 12-12:30 ಆಗಿತ್ತು ನೈಟ್. ಸೊ ಆ ಟೈಮಲ್ಲಿ ಒಂದು ರಿಕ್ಷಾ ಇಟ್ಕೊಂಡು ಅವರು ಹೊಯ್ಗೆಬೈಲಿಗೆ ಬರ್ತಾರೆ. ಬಂದುಬಿಟ್ಟು ಹೊಯ್ಗೆಬೈಲ್ ಎಂಟ್ರಿಯಿಂದ ಅವರ ಮನೆಗೆ ಒಂದು ವಾಕೆಬಲ್ ಡಿಸ್ಟೆನ್ಸ್ ಇತ್ತು, 1-1.5 ಕಿಲೋಮೀಟರ್ ವಾಕೆಬಲ್ ಡಿಸ್ಟೆನ್ಸ್ ಇತ್ತು. ಬಟ್ ಟಯರ್ಡ್ ಆದ ಕಾರಣ ಮಾವೇನು ಹೇಳ್ತಾರೆ, ಆಟೋ ರಿಕ್ಷಾ ಅವರ ಹತ್ರ ಹೇಳ್ತಾರೆ ಒಳಗೆ ಹೊರಗೆ ಬನ್ನಿ ಅಂತ. ಬಟ್ ಆಟೋ ರಿಕ್ಷಾದವರು ಏನು ಹೇಳ್ತಾರೆ, ಇಲ್ಲ ಆಗೋದಿಲ್ಲ ಸರ್, ಯಾಕಂದರೆ ರಾತ್ರಿ ಎಲ್ಲ ತುಂಬ ಲೇಟ್ ಆಗಿದೆ, ಒಳಗೊಳಗೆ ನಾವು ಬರೋದಿಲ್ಲ ಅಂತ. ಅದಕ್ಕೆ ಅವರು ಅಲ್ಲೇ ಗಾಡಿ ನಿಲ್ಲಿಸಿ ದುಡ್ಡು ಕೊಟ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ರು. ಆ ಟೈಮಲ್ಲೇ ಮಾವನಿಗೆ ಯಾರೋ ಒಬ್ಬರು ಅವರನ್ನು ಅಂದರೆ ಹಿಂದೆಯಿಂದ ಅವ್ರ ಜೊತೆ ನಡೀತಾ ಇದ್ದಾರೆ ಅಂತ ಹೇಳುವಂತಹ ಒಂದು ಫೀಲ್ ಆಗುತ್ತೆ. ಬಟ್ ಅವರು ಅದನ್ನಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆ್ಯಂಡ್ ಮನೆಗೆ ಬಂದುಬಿಟ್ಟು ಅತ್ತೆ ಹತ್ರ ಮಲ್ಲಿಗೆ ಹೂವು ಕೊಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡು ಅಂತ ಹೇಳಿಬಿಟ್ಟು ಇವರು ಮನೆಯೊಳಗೆ ಬರ್ತಾರೆ. ಮನೆಯೊಳಗೆ ಬಂದುಬಿಟ್ಟು ಮಾವ ಸ್ನಾನ ಮಾಡಿಬಿಟ್ಟು ಅತ್ತೆ ಹೇಳ್ತಾರೆ, ಇನ್ನು ಸ್ವಲ್ಪ ತಿಂದ್ಬಿಟ್ಟು ಮಲಗಿ, ನಾಳೆ ಬೇಗ ಸ್ವಲ್ಪ ಲೇಟ್ ಎದ್ದರೂ ಚಿಂತೆ ಇಲ್ಲ, ಸ್ವಲ್ಪ ತಿಂದ್ಬಿಟ್ಟು ಮಲಗಿ ಅಂತ. ಸ್ವಲ್ಪ ಇವರು ಬಡಿಸ್ಲಿಕ್ಕಂತ ಕೂತ್ಕೊಳ್ತಾರೆ. ಮಾವ ಕೂಡ ಬಂದುಬಿಟ್ಟು ಅಲ್ಲೇ ಕೂತ್ಕೊಂಡು ಏನೋ ಒಂದು ಮಾತಾಡ್ತಿರುವ ಟೈಮಲ್ಲಿ ಸಡನ್ನಾಗಿ ಬ್ಯಾಕ್ಗ್ರೌಂಡಿಂದ ಒಂದು ಸೌಂಡ್ ಬರುತ್ತೆ. ಅಂದರೆ ಬ್ಯಾಕ್ಗ್ರೌಂಡಿಂದ ಒಂದು ಸೌಂಡ್ ಏನಂದರೆ ಢಬ್ ಅಂತ ಒಂದು ಸೌಂಡ್ ಬರುತ್ತೆ. ಇದನ್ನು ಕೇಳಿ ಒಂದ್ಸಲ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಈ ಟೈಮಲ್ಲಿ ನನ್ನ ಹಸ್ಬೆಂಡ್ ಮತ್ತು ಅವರ ಅಣ್ಣ ಇನ್ನೊಂದು ರೂಮಲ್ಲಿ ಮಲ್ಕೊಂಡಿರ್ತಾರೆ. ಸೊ ಇವರು ಏನು ಸೌಂಡ್ ಅಂತ ನೋಡ್ಲಿಕ್ಕಂತ ಹೋಗ್ತಾರೆ. ನೋಡುವಾಗ ಅವರಿಗೆ ಒಂದ್ಸಲ ಶಾಕ್ ಆಗುತ್ತೆ. ಯಾಕೆ ಹೇಳಿ, ಅವ್ರ ಬಾತ್ರೂಮಿಂದ ಒಂದು ಪ್ಲಾಸ್ಟಿಕ್ ಬಾಟಲ್, ಅಂದರೆ ಶ್ಯಾಂಪೂದೊಂದು ಪ್ಲಾಸ್ಟಿಕ್ ಬಾಟಲ್, ಒಂದು ಸಾಧಾರಣ ಹೈಟಲ್ಲಿ ಇದ್ದಂಥ ಬಾಟಲ್ ಕೆಳಗಡೆ ಬಿದ್ದು ಒಂದು ಚಿಕ್ಕ ಪೀಸ್ ಆಗಿದೆ. ಅಂದರೆ ಈಗ ಗ್ಲಾಸ್ ಬಿದ್ದರೆ ಒಂದು ಪೀಸ್ ಆಗೋದು ಅಂದರೆ ಅದಕ್ಕೊಂದು ಅರ್ಥ. ಆದರೆ ಪ್ಲಾಸ್ಟಿಕ್ ಬಿದ್ದು ಹೇಗೆ ಅದು ಕಟ್ಟಾಯಿತು ವಿತ್ ಶ್ಯಾಂಪೂ ಇದ್ದಂತಹ ಬಾಟಲ್. ಇದನ್ನು ನೋಡಿಬಿಟ್ಟು ನನ್ನ ಮಾವನಿಗೆ ಅರ್ಥ ಆಗುತ್ತೆ, ಇದು ಹೀಗಾಗಿರ್ಬೋದು ಅಂತ. ಅಂದರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಆದದ್ದು ಅದರದ್ದೇ ಆಗಿರ್ಬೋದು ಅಂತ. ಇನ್ನು ಅತ್ತೆ ಹೆದರಬಾರ್ದು ಅಂತ ಅವ್ರು ಏನು ಮಾಡ್ತಾರೆ, ಅವರ ಹತ್ರ ಹೇಳಲ್ಲ. ಇಲ್ಲ ಬಾ ಏನಿಲ್ಲ ಗಾಳಿಗಾಗಿರ್ಬೋದು ಅಂತ ಹೋಗ್ಬಿಟ್ಟು ಬೆಡ್ರೂಮ್ ಕರ್ಕೊಂಡು ಹೋಗ್ತಾರೆ. ಇನ್ನು ಮಲಗುವ ನಾವು ಲೇಟ್ ಆಯಿತು ಅಂತ. ಬಟ್ ಅತ್ತೆಗೇನೋ ಒಂದು ಕಡೆಯಲ್ಲಿ ಒಂಥರ ಒಂದು ವಿಯರ್ಡ್ ಫೀಲಿಂಗ್. ಯಾಕಂದರೆ ಅವ್ರು ತುಂಬಾ ಪ್ರೇಯರ್ಸಲ್ಲಿ ತುಂಬ ಪ್ರೇಯರ್ ಮಾಡ್ತಾರೆ ಮನೇಲಿ. ಕರೆಕ್ಟ್ ರಾತ್ರಿ 8 ಗಂಟೆ ಆಗುವಾಗ ಪ್ರೇಯರ್ ಆಗಲೇಬೇಕು, ಸ್ಟಾರ್ಟ್ ಆಗಬೇಕು. ಸೊ ಅವರು ವೆರಿ ಪರ್ಟಿಕ್ಯುಲರ್ ಪ್ರೇಯರ್ಸಲ್ಲಿ ಆ್ಯಂಡ್ ವೆರಿ ಸ್ಟ್ರಾಂಗ್ ಕೂಡ. ಸೊ ಹಾಗೆ ಅವರಿಗೊಂಥರ ಫೀಲ್, ಇಲ್ಲ ಏನೋ ಇದೆ, ಏನೋ ಆಗಿದೆ ಅಂತ. ಬಟ್ ಅವ್ರು ಹೇಳಿದ್ರಿಂದ ಇವರು ಕೂಡ ಸುಮ್ಮನೆ ಇರ್ತಾರೆ. ಆದ ನಂತರ ಏನಾಗುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ಎಲ್ಲರೂ ಡೈನಿಂಗ್ ಟೇಬಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿರುವಾಗ ಮಾವ ಹೇಳ್ತಾರೆ, ನಿನ್ನ ರಾತ್ರಿ ಹೀಗಾಯ್ತಲ್ವಾ, ಅದು ಏನು ಗೊತ್ತಾ, ನಾನು ಮತ್ತೆ ಥಿಂಕ್ ಮಾಡೋ ಗೊತ್ತಾಯಿತು, ಮಲ್ಲಿಗೆ ಹೂವು ನಾನು ರಾತ್ರಿ ಒಬ್ಬನೇ ನಡ್ಕೊಂಡು ಬರುವಾಗ ತಂದಿದ್ದೆ, ನನ್ನ ಹಿಂದೆ ಏನೋ ಬಂದಿರ್ಬೋದು ಅಂತ. ಅದಕ್ಕೆ ಅತ್ತೆ ಹೇಳ್ತಾರೆ ಯಾಕೆ ಹಾಗೆ ಅಂತ. ಅದಕ್ಕೆ ಮಾವ ಹೇಳ್ತಾರೆ, ಇಲ್ಲ ನನಗೆ ನನ್ನ ಹಿರಿಯರು ಹೇಳಿದ ನೆನಪಿದೆ,
ಮಲ್ಲಿಗೆ ಹೂ ಆಗಲಿ, ಸ್ವೀಟ್ಸ್ ಆಗಲಿ, ಅಥವಾ ಮಾಂಸ ಆಗಲಿ, ಅಥವಾ ಯಾವುದಾದ್ರೂ ಸಾರಿ ಆ ಥರ ಡ್ರೆಸ್ ಯಾವುದಾದ್ರಾಗಲಿ ನಾವು ರಾತ್ರಿ ಹೊತ್ತು ಬರುವಾಗ ಮನೆಗೆ ತರಬಾರ್ದು ಅಂತ. ಅದರ ಹಿಂದೆ ಬರುತ್ತೆ, ಅದೊಂದು ಆಶೆ ರೀತಿಯಲ್ಲಿ ಬರುತ್ತೆ ಅಂತ. ಸೊ ಇವರ ಮನೆ ಹೇಗಿತ್ತಂದರೆ, ಇದು ಡೋರ್ ಆದರೆ ಈ ಸೈಡ್ ಒಂದು ವೆರಾಂಡ ಇತ್ತಂತೆ. ಸೊ ಅದರ ಸೈಡಲ್ಲೇ ಮೇಲೆ ನಿಮಗೆ ವಾಶ್ರೂಮಿದ್ದು ವಿಂಡೋ ಕಾಣುತ್ತೆ. ಸೊ ಮೋಸ್ಟ್ಲಿ ಅದು ಅಲ್ಲಿಂದ ಎಂಟ್ರಿ ತಗೊಂಡಿರ್ಬೋದು, ಬಟ್ ಎಂಟ್ರಿ ಆಗೋಕ್ಕಾಗಲಿಲ್ಲ ಮನೆಗೆ. ಅದಕ್ಕೆ ಆ ಬಾಟಲ್ ಅದರ ಎನರ್ಜಿ ಇದು ಮಾಡೋಕ್ಕಾಗಿದ್ರೆ ಹುಡಿ ಆಗಿರ್ಬೋದು ಅಂತ. ಸೊ ಇದು ಅವರ ಲೈಫಲ್ಲಿ ಆದಂತಹ ಘಟನೆ. ಈ ಸ್ಟೋರಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಸಿಗ್ತೇನೆ. ಟಿಲ್ ದೆನ್ ಬಾಯ್.